ಇವ್ರಿಗಿವತ್ತು ಕಾಲೇಜಿಗೆ ರಜೆ ಹಾಕ್ಲಿಕ್ಕೆ ಹೇಳಿದ್ದೆ. ಹಾಕಿದಾರೋ ಮರ್ತು ಬಿಟ್ಟಿದಾರೋ ಕೇಳಿ ನೋಡ್ತೀನಿ. ಏನ್ರಿ ಇವತ್ತು ಕಾಲೇಜಿಗೆ ರಜೆ ಹಾಕಿದ್ದೀರಲ್ಲ? ನೀನೇ ರಜೆ ಹಾಕುಂತ ಹೇಳಿದ್ದೆ. ಒಳ್ಳೇದಾಯ್ತು. 3 ದಿನದಿಂದ ಹೊಟ್ಟೆ ನೋವು ಅಂತಿದ್ರಲ್ಲ, ತಗೊಳ್ಳಿ. ಈ ಕಾಫಿಗೆ ಸ್ವಲ್ಪ ಕ್ಯಾಸ್ಟರ್ ಆಯಿಲ್ ಹಾಕಿದ್ದೀನಿ, ಕುಡಿದ್ಬಿಡಿ. ಹೊಟ್ಟೆ ಒಂದ್ಸಲಕ್ಕೆ ಕ್ಲೀನ್ ಆಗುತ್ತೆ. ಇಲ್ಲಿಟ್ಟು ಹೋಗು, ಆಮೇಲೆ ಕುಡಿತೀನಿ. ಹಾಗೆ ಒಳಗಡೆ ಒಂದೊಂದು ಪೆನ್ನಿದ್ರೆ ತಂದ್ಕೊಳ್ತೀಯ? ಸ್ವಲ್ಪ ಬರ್ಕೊಳ್ಳೋದಿದೆ. ಇಲ್ಲಿದೆ ಪೆನ್ಗಳು. ಮನೆ ತುಂಬಾ ಬರೀ ಕ್ಯಾಪ್ಗಳೇ ಬಿದ್ದಿವೆ. ಅಲ್ಲ, ನೀನ್ ಹೇಳಕ್ ಹೋಗಿ ನಾ ಹೀಗಾಗಿದೆ ಅದು. ನಾನೇನ್ರಿ ಹೇಳಿದ್ದೆ? ಅಲ್ಲ, ಯಾರಿಗಾದ್ರೂ ಬರಿಯಕ್ ಪೆನ್ ಕೊಟ್ರೆ ಮೇಲಿನ ಕ್ಯಾಪ್ ಎತ್ತಿಟ್ಕೊಳ್ಳಿ, ಜ್ಞಾಪಕ ಇರುತ್ತೆ ಅಂತ ನೀನೇ ಹೇಳಿದ್ದಲ್ಲ? ಹೌದು, ಹೇಳಿದ್ದೆ. ನೀವು ಅವ್ರಿಗೆ ಜ್ಞಾಪಕವಾಗಿ ಪೆನ್ ಕೊಟ್ಟು ಜ್ಞಾಪಕವಾಗಿ ಬರೀ ಕ್ಯಾಪ್ ಅಷ್ಟೇ ಮನೆಗೆ ತಂದಿರ್ತೀರಾ. ನೋಡಿ, ಮನೆ ತುಂಬಾ ಬರೀ ಕ್ಯಾಪ್ಗಳೇ ಬಿದ್ದಿವೆ. ನೋಡಿ, ಈ ಮರುವಿಗೆ ಮೊದಲು ಒಂದೊಳ್ಳೆ ಟ್ರೀಟ್ಮೆಂಟ್ ಆಗ್ಬೇಕು. ಅಂದಹಾಗೆ ಆಯುರ್ವೇದಿಕ್ ಪಂಡಿತರು ಒಂದು ತುಪ್ಪದಲ್ಲಿ ಒಂದು ಔಷಧಿ ಮಾಡ್ಕೊಟ್ಟಿದ್ರಲ್ಲ ಜ್ಞಾಪಕ ಶಕ್ತಿಗೆ ಅಂತ, ಅದನ್ನ ತಗೋತಾ ಇದ್ದೀರಾ? ಅಯ್ಯೋ, ಆ ವಿಷಯ ಜ್ಞಾಪಿಸ್ಕೊಂಡೆ. ಬೆಳಿಗ್ಗೆ ಅದನ್ನ ತಗೊಂಡು 2 ಸಲ ವಾಂತಿ ಮಾಡ್ಕೊಂಡು ಪರದಾಡ್ತಾ ಇದ್ದೀನಿ ನಾನು. ಅಲ್ರಿ, ಆ ಡಬ್ಬಿ ಮುಚ್ಚಳ ಸಹ ತೆಗ್ದಿಲ್ಲ, ತಂದದ್ ಹಾಗೆ ಇದೆ. ಅಂದಹಾಗೆ ಆ ಡಬ್ಬಿ ಎಲ್ಲಿತ್ತು ಹೇಳಿ? ಅಲ್ಲೇ ಅಡಿಗೆ ಮನೆ ಶೆಲ್ಫಲ್ಲಿ ಇಟ್ಟಿದ್ಯಲ್ಲೇ, ಅದನ್ನೇ ತಗೊಂಡಿದ್ದು. ಅಡಿಗೆ ಮನೆ ಶೆಲ್ಫ್ ಅಲ್ಲ, ಯಾವ ಡಬ್ಬಿ? ಓ, ಅಲ್ಯೂಮಿನಿಯಂ ಬಟ್ಲಲ್ಲಿ ಇತ್ತಲ್ಲ, ಅದನ್ನ ತಿಂದ್ರಾ? ಹಾ, ಅದನ್ನೇ. ನಾನು ನನ್ನ ಜ್ಞಾಪಕ ಶಕ್ತಿ ಇಂಪ್ರೂವ್ ಆಗ್ಲಿ ಬೇಗ ಅಂತ ಸ್ವಲ್ಪ ಜಾಸ್ತಿನೇ ತಿಂದು ಈಗ ವಾಂತಿ ಅವಸ್ಥೆ ಆಗಿದೆ ನಂದು. ಅಲ್ರಿ, ಅದು ಮೈದಾ ಹಿಟ್ಟಿನ ಪೇಸ್ಟು ನಿಮ್ ಪುಸ್ತಕ ಬೈಂಡ್ ಮಾಡಕ್ಕಂತ ಇಟ್ಟಿತ್ತು, ಅದನ್ನ ಯಾಕ್ರಿ ತಿಂದ್ರಿ? ಅಮ್ಮ, ಆ ವಿಷಯ ಇಲ್ಲಿಗೆ ಬಿಡ್ತೀಯಾ? ನನಗೆ ಬರ್ಕೊಳ್ಳೋ ಕೆಲಸ ತುಂಬಾ ಇದೆ, ನನಗೆ ಡಿಸ್ಟರ್ಬ್ ಮಾಡಬೇಡ, ಸುಮ್ಮನೆ ಒಳಗಡೆ ಹೋಗು. ಆಯ್ತು, ಹೋಗ್ತೀನಿ. ಜ್ಞಾಪಕದಿಂದ ಕಾಫಿ ಕುಡಿದ್ಬಿಡಿ ಮೊದ್ಲು. ಆಯ್ತು, ಕುಡಿತೀನಿ. ಆಯ್ತು. ಗುಡ್ ಮಾರ್ನಿಂಗ್ ಸರ್. ಓ, ಬನ್ನಿ. ಗುಡ್ ಮಾರ್ನಿಂಗ್ ಜೆಂಟಲ್ಮ್ಯಾನ್. ನಾನು ಜೆಂಟಲ್ಮನ್ ಅಲ್ಲ ಸರ್, ಪೋಸ್ಟ್ ಮ್ಯಾನ್. ಪರವಾಗಿಲ್ರಿ, ಪೋಸ್ಟ್ ಮ್ಯಾನ್ಗಳು ಜೆಂಟಲ್ಮನ್ಗಳ ಕಂಡ್ರೆ. ಕಾಫಿ ಇದ್ದಾಗಿದೆ ಸರ್. ಕಾಫಿ ಆರೋಗ್ತಿದೆಯಲ್ಲ, ಕುಡಿಯೋದಿಲ್ವೇ? ಕುಡಿತೀರೇನ್ರಿ? ತಗೊಳ್ಳಿ, ತಗೊಳ್ರಿ ಪ್ಲೀಸ್, ತೆಗಿಡಿ ಸರ್. ಬೆಳಗಿಂದ ಕಾಫಿ ಇದ್ದೆ ಹೇಗೋಗೋ ಆಗ್ಬಿಟ್ಟಿತ್ತು. ಸರ್, ಏನಿದು ಕಾಫಿ ಹರಳೆಣ್ಣೆ ವಾಸನೆ ಇದ್ದಾಗಿದೆ. ಅಯ್ಯಯ್ಯೋ, ನಾ ಮರ್ತೇ ಬಿಟ್ಟಿದ್ನಲ್ರಿ. ಅದು ನನ್ನ ಹೆಂಡತಿ ನನಗೆ ಕುಡಿಯೋದಕ್ಕೆ ಕೊಟ್ಟಿದ್ ಕಾಫಿ. ಅದರಲ್ಲಿ ಕ್ಯಾಸ್ಟರ್ ಆಯಿಲ್ ಮಿಕ್ಸ್ ಮಾಡಿದಾಳೆ, ಹೊಟ್ಟೆ ಕ್ಲೀನ್ ಆಗ್ಲಿ ಅಂತ. ಹೇಳಿ ಸಾರಿ ಪೋಸ್ಟ್. ಏನ್ ಸರ್, ನನ್ ಗತಿ ಏನು? ಬೆಳಗ್ಗೆನೆ ಬೇರೆ ಕೊಟ್ಬಿಟ್ರಲ್ಲ. ಕಾಫಿ ಅಂದ ತಕ್ಷಣ ಕೈ ಚಾಚಿ ನನ್ ತಪ್ಪಾಯ್ತು ನೋಡಿ. ಅಯ್ಯೋ, ಏನಪ್ಪಾ ಮಾಡೋದು? ಹೊಟ್ಟೆ. ಸರ್, ಟೆಲಿಗ್ರಾಮ್ ತಗೊಳ್ಳಿ, ಸೈನ್ ಮಾಡಿ. ಏನೋ ನನಗೆ ಟೆಲಿಗ್ರಾಮ್ ಬಂದಿದ್ಯಾ? ಕೊಡಪ್ಪ. ಎಲ್ಲೋಯ್ತಪ್ಪ, ಹೊಟ್ಟೆ ನೋಡ್ತಿದ್ದಲ್ಲಪ್ಪ ಆಗ್ಲೇ. ಏನ್ ಉಳ್ತಿದಾರ ಸರ್? ಪೆನ್ನಲ್ವೇ? ಕೊಡಿ, ಸೈನ್ ಮಾಡಿ, ಬೇಗ ಕೊಡಿ. ರೀ ಟೆಲಿಗ್ರಾಮ್ ಬಂದಿರೋದು ನನಗೆ. ಒಳ್ಳೆ ನೀವು ಪರದಾಡ್ತಾ ಇದ್ದೀರಲ್ರಿ. ಅಲ್ಲ ಸರ್, ಕಾಫಿಲಿ ಹರಳೆಣ್ಣೆ ಹಾಕಿ ಕುಡಿಸಿ ನನ್ ಕೇಳ್ತಿದ್ದೀರಲ್ಲ, ಯಾಕೆ ಪರದಾಡ್ತಿದ್ದೀರ ಅಂತ. ಏನೋ ಅಯ್ಯೋ, ನಿಮ್ಗೆ ಇದು ಮಾಡ್ತಿದ್ರೆ ನನಗೆ ಕೊಡಿ ಕೊಡಿ ಕೊಡಿ. ಎಲ್ಲ ನಿಮ್ಗೆ ಇದಕ್ಕೋಸ್ಕರ ಮಾಡ್ತಿದ್ರೆ ನನ್ಗೆ ಇದೆಲ್ಲ 1.5 ಇಲ್ಲೇ ಆಗೋಗ್ಬಿಡುತ್ತೆ. ತಗೊಳ್ರಿ, ಹೋಗ್ಬೇಕು. ಸರಿ ಹೋಯ್ತು. ಮನೇಲಿ ಬೇಕಾಷ್ಟು ಕ್ಯಾಪ್ ಇದ್ದವೆ, ಯಾವ್ದಕ್ಕಾನ ಅಡ್ಜಸ್ಟ್ ಆಗತ್ತ ನೋಡಿ. ಎಲ್ಲಿಟ್ಬಿಟ್ಟೆ ನಾನು? ಟೆಲಿಗ್ರಾಮ್ ಬೇರೆ ಬಂದಿದೆ. ಸುಶಿ, ಸುಶಿ. ಏನ್ರಿ ಕರೆದ್ರಾ? ಇಲ್ಲ, ನಾನು ಎಲ್ಲಿಟ್ಬಿಟ್ಟೆ ನಂದದು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಹುಡುಕ್ತಾ ಇದ್ದೀರಾ? ಅದೇ ಏನ್ ಹುಡುಕ್ತಾನೆ ಅದೇ ಮರ್ತೋಯ್ತು ನೋಡಿ ನನಗೆ. ಟೆಲಿಗ್ರಾಮ್ ಬಂದಿದೆ, ಕನ್ನಡಕ ಹುಡುಕ್ತಾ ಇದ್ದೀರಾ? ಕನ್ನಡಕ ನೋಡು. ಅಯ್ಯೋ, ತಲೆ ಮೇಲೆ ಹಾಕೊಂಡಿದಿರಲ್ರಿ, ನಿಮ್ ಮರವಿಗೆ ಇಷ್ಟು ಬೆಂಕಿ ಹಾಕ. ಅಯ್ಯೋ, ಈ ಮರು ಎಷ್ಟು ಹುಡುಸ್ಬಿಡ್ತು ನೋಡಿ. ಟೆಲಿಗ್ರಾಮ್ ಬಂದಿದೆ ನೋಡಿ. ಫಾದರ್ ಎಕ್ಸ್ಪರ್ಟ್. ಫಾದರ್ ಎಕ್ಸ್ಪರ್ಟ್. ಸುಶಿ, ಅಪ್ಪ ಹೋಗ್ಬಿಟ್ರು ಅಂತ ಕಡೆ. ಫಾದರ್ ಎಕ್ಸ್ಪರ್ಟ್? ಯಾರು ಅಪ್ಪ ಹೋಗ್ಬಿಟ್ರು? ಇನ್ಯಾರಪ್ಪ? ನನ್ನಪ್ಪನೇ ಹೋಗಿರೋದು. ಟೆಲಿಗ್ರಾಮ್ ಎಲ್ಲಿಂದ ಬಂದಿದೆ? ಯಾರು ಕಳಿಸಿದ್ದಾರೆ?
ಹೈದರಾಬಾದಿಂದ ಬಂದಿದ್ದೆ. ನಮ್ಮ ಅಪ್ಪ ಇರೋ ಊರಿಂದಲೇ ಬಂದಿರೋದು. ಇದು ಯಾರು ಕಳ್ಸಿದ್ದಾರೆ? ನಮ್ ಸೋದರದ ಮಗ ಪಾಂಡು ಕಳ್ಸಿದಾನೆ. ಅಯ್ಯೋ, ಗಟ್ಮುಟ್ಟಾಗಿ ಓಡಾಡ್ಕೊಂಡೇ ಇದ್ರಲ್ಲ, ಅದ್ಯಾಗ ಇದ್ದಕ್ಕಿದ್ದ ಹಾಗೆ ಹೋಗ್ಬಿಟ್ರು? ಏನಾಗಿತ್ತೋ ಏನೋ ಪಾಪ. ನಮ್ಮ ಅಮ್ಮನ ಗತಿ ಏನೀಗ? ಅಯ್ಯೋ, ಹುಷಾರಿಲ್ಲ ಅಂತ ಡಾಕ್ಟರ್ನಾದ್ರೂ ಬರ್ದಿದ್ರೆ ನಾವಾದ್ರೂ ಹೋಗಿ ನೋಡ್ಕೊಂಡು ಬರ್ತಾ ಇದ್ವಿ. ಈಗ ಕೊನೆ ದರ್ಶನ ಸಿಗಲ್ಲ ಅಂದ್ರೆ ಅದು ಎಂಥ ದುರಾದೃಷ್ಟ ರೀ ನಮ್ದು. ಸುಶಿ ನೋಡು, ನಾವೀಗ ಅಳ್ತಾ ಕೂತ್ಕೊಳ್ಳೋಕೆ ಟೈಮ್ ಇಲ್ಲ. ಇವತ್ತು ಸಂಜೆನೆ ನಾವು ಟ್ರೈನ್ಗೆ ಊರಿಗೆ ಹೋಗೋಣ. ನೀನು ಊರಿಗೆ ಹೋಗಕ್ಕೆಲ್ಲ ರೆಡಿ ಮಾಡ್ಕೊ. ನಾನು ನನ್ನ ಫ್ರೆಂಡ್ ಭುಜಂಗು ಮನೆಗೆ ಹೋಗಿ ವಿಷಯನ ತಿಳಿಸ್ಬಿಟ್ಟು ಹಾಗೆ ಒಂದು ಲೀವ್ ಲೆಟರ್ ಬರ್ಕೊಂಡು ಕಾಲೇಜಲ್ಲಿ ಕೊಟ್ಬಿಡು ಅಂತ ಹೇಳಿ ಬರ್ತೀನಿ. ಸರಿನಾ? ನಿಮ್ಗಿಂತ ಡಬಲ್ ಮರವು ನಿಮ್ ಫ್ರೆಂಡ್ ಭುಜಂಗರಾಯರಿಗೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಅಲ್ಲ, ನಾವ್ ಯಾರು? ಕಾಲೇಜ್ ಪ್ರೊಫೆಸರ್ಗಳು. ನಮಗೆ ಬುದ್ಧಿ ಹೇಳಕ್ ಬರ್ತೀಯಲ್ಲ ನೀನು. 106 ಮಕ್ಕಳಿಗೆ ಕಾಲೇಜಲ್ಲಿ ನಾವು ಪಾಠ ಹೇಳ್ಕೊಡ್ತೀವಿ. ನಿನ್ನಿಂದ ನಾನು ಬುದ್ಧಿ ಕಲಿಯೋದ್ ಬೇಕಾಗಿಲ್ಲ. ಹೌದೌದು, ಕಾಲೇಜ್ ಪ್ರೊಫೆಸರ್ಗಳು. ಅದಕ್ಕೆ ನಿಮ್ಗೆ ಅಷ್ಟೊಂದು ಮರವು. ನಾನು ರೆಡಿ ಆಗ್ಬೇಕು. ಅಂದ್ಹಾಗೆ ಹೇಳಕ್ ಮರ್ತಿದ್ದೆ. ನಮಗೆ ಮರುವು ಅಂತೀಯ? ಇನ್ನು ಮತ್ತೆ ನೀನು ಏನ್ ಮಾಡೋದು? ಸಹವಾಸ ದೋಷ ನೋಡಿ. ನೀವು ಭುಜಂಗರಾಯರ ಮನೆಗೆ ಹೋಗಿರ್ತೀರಲ್ಲ, ಅವ್ರ ಹೆಂಡತಿರಾದಂಗೆ ನನ್ಗೊಂದು 15 ದಿನ ಮಹಿಳಾ ಸಂಘದ ಕಡೆ ಬರಕ್ಕಾಗೋದಿಲ್ಲ ಅಂತ ಹೇಳ್ಬಿಡಿ, ಮರಿಬೇಡಿ. ಆಯ್ತಾಯ್ತು, ಹೇಳ್ತೀನಿ. ಇದಕ್ಕೊಂದು ಕವರ್ ಬೇಕಲ್ಲ, ಎಲ್ಲಿದೆ? ನಾವಿವತ್ತು ರಾತ್ರಿನೇ ಊರ್ಗ್ ಹೋಗ್ಬೇಕಾಗಿದೆ ಅಂತ ಇವ್ರಿಗೆ ಯಾರಾದ್ರೂ ಜ್ಞಾಪಿಸ್ತಾನೇ ಇರ್ಬೇಕು. ಇಲ್ಲಾಂದ್ರೆ ಎಲ್ಲ ಮರ್ತು ಬಿಡ್ತಾರೆ. ಇದಕ್ಕೊಂದು ಏನಾದ್ರೂ ಉಪಾಯ ಮಾಡ್ಬೇಕಲ್ಲ. ಇಲ್ಲಿ ಕೋಟ್ ಇದೆ, ಏನ್ ಮಾಡ್ಲಿ? ಹೀಗ್ ಮಾಡ್ತೀನಿ. ಒಂದು ಪೇಪರ್ ಅಲ್ಲಿ ಇವ್ರ ತಂದೆಯವರು ಸತ್ತಿದ್ದಾರೆ, ಇವರು ರಾತ್ರಿನೇ ಊರಿಗೆ ಹೋಗ್ಬೇಕಾಗಿದೆ, ದಯವಿಟ್ಟು ಜ್ಞಾಪಿಸಿ ಮನೆಗೆ ಕಳಿಸಿ ಅಂತ ಬರೆದು ಕೋಟಿನ ಹಿಂದ್ಗಡೆ ಅಂಟಿಸ್ಬಿಡ್ತೀನಿ. ಅದನ್ನು ಓದಿದ್ ಯಾರಾದ್ರೂ ಪುಣ್ಯಾತ್ಮರು ಜ್ಞಾಪಿಸಿ ಇವ್ರನ್ನ ಮನೆಗೆ ಕಳಿಸಿದ್ರೆ ಸಾಕು. ಈ ಮರೆವಿನ ಮಹಾಪುರುಷನನ್ನ ಎಚ್ಚರಿಸೋದಕ್ಕೆ ನಂಗೆ ಇದೊಂದೇ ದಾರಿ ಇರೋದು. ಬೇಗ ಬರೆದ್ಬಿಡ್ತೀನಿ. ಇವರ ತಂದೆ ಸತ್ತಿದ್ದಾರೆ, ಇವರು ಊರಿಗೆ ಹೋಗಬೇಕಾಗಿದೆ, ದಯವಿಟ್ಟು ಜ್ಞಾಪಿಸಿ ಮನೆಗೆ ಕಳಿಸಿ. ಇಂತಿ ಇವರ ಪತ್ನಿ. ಸುಶಿ, ನಾ ಭುಜಂಗ ಮನೆಗೆ ಹೋಗಿ ಬರ್ತೀನಿ. ಅಯ್ಯೋ, ಹಾಗೆ ಹೋಗ್ಬೇಡಿ. ನೋಡಿ, ಈ ಕೋಟ್ ಹಾಕೊಂಡು ಹೋಗಿ. ಕೋಟ್ ಮರ್ತು ಬಿಟ್ಟಿದ್ದೆ. ಮತ್ತೆಲ್ಲೂ ಹರಟೆಗೆ ನಿಂತ್ಕೊಂಡ್ಬಿಡಿ, ಬೇಗ ಬಂದ್ಬಿಡಿ. ಸರಿ. ನಾನು ಪಕ್ಕದ ಮನೆಗೆ ಹೋಗಿ ಕಮಲಮ್ಮನವ್ರಿಗೆ ವಿಷಯ ತಿಳಿಸ್ಬರ್ತೀನಿ. ನಮ್ಮ ಮನೆ ಕಡೆ ಸ್ವಲ್ಪ ನಿಗಾ ಇಟ್ಟಿರ್ಲಿ ಅಂತ. ಅಯ್ಯೋ ರಾಮ ರಾಮ, ಒಂದ್ ಕಾಲಿಗೆ ನನ್ ಚಪ್ಲಿ, ಒಂದ್ ಕಾಲಿಗೆ ತಮ್ಮ ಚಪ್ಲಿ ಹಾಕೊಂಡು ಹೋಗಿದಾರಲ್ಲಪ್ಪ. ಇಷ್ಟೊಂದು ಮರವಾದ್ರೆ ದೇವ್ರೆ ನೀನೇ ಗತಿ ನಮ್ಗೆ. ಮರೆಯಲಾರೆ ಈ ಸುದಿನ, ಬಾಳಿಗೆ ತಂದಿತು ನೂತನ ನವಚೇತನ, ನಮ್ಮೀರ್ವರ ಮಧುರ ಮಿಲನ. ಏನ್ರಿ, ನೀಟಾಗಿ ಡ್ರೆಸ್ ಮಾಡ್ಕೊಂಡು ಒಳ್ಳೆ ಕಾಮಣ್ಣ ಕೂತ್ಬಿಟ್ಟಿದ್ದೀರಲ್ಲ, ಸ್ನಾನ ಮಾಡಿದ್ರ? ಸ್ನಾನ ಮಾಡದೆ ಡ್ರೆಸ್ ಮಾಡ್ಕೊತಿದ್ದೇನೆ. ಹೌದಾ? ಮತ್ತೆ ಬಚ್ಚಲ್ ಮನೆಯಲ್ಲಿ ಬಿಸಿನೀರು ಇಟ್ಟಿದ್ದು ಒಂದು ಡ್ರಾಪ್ ಚೆಲ್ಲಿಲ್ಲ, ಹೇಗಿಟ್ಟಿತ್ತು ಹಾಗೆ ಇದೆ. ಅದ್ ಹೇಗ್ ಸ್ನಾನ ಮಾಡಿದ್ರೆ? ಹೌದಾ? ಬಚ್ಚಲ್ ಮನೆಗೆ ಹೋಗೋದೇ ಮರ್ತ್ಬಿಟ್ಟೆ ಕಡೆ. ಇಷ್ಟೊಂದು ಮರವಾದ್ರೆ ಹೇಗ್ರಿ? ನೋಡು ಡಾರ್ಲಿಂಗ್, ನನ್ನಂತ ಪ್ರೊಫೆಸರ್ಗಳಿಗೆ ತಲೆಯಲ್ಲಿ 106 ಓಡ್ತಿರುತ್ತೆ. ಒಂದ್ ಕಡೆ ಗಮನ ಕೊಟ್ರೆ ಇನ್ನೊಂದು ಮರ್ತೋಗುತ್ತೆ. ಹೋಗ್ಲಿ ಬಿಡು, ಈಗ ಲೇಟ್ ಆಗೋಯ್ತು, ಸಂಜೆ ಸ್ನಾನ ಮಾಡ್ತೀನಿ. ಆಯ್ತಾಯ್ತು. ನಿನ್ನ
ಮರೆಯಲಾರೆ. ರಾಧಾ, ಹಾ ಅಂದ ಹಾಗೆ ಹಾ ಸಾಯಂಕಾಲ ರೆಡಿ ಆಗಿರೋ, ಒಂದ್ ಒಳ್ಳೆ ಸಿನಿಮಾ ಕರ್ಕೊಂಡು ಹೋಗ್ತೀನಿ. ಏನು, ನೀವು ನನ್ನ ಸಿನಿಮಾ ಕರ್ಕೊಂಡು ಹೋಗ್ತೀರಾ? ಸಾಕು ಮಾರೆ, ನಿಮ್ ಜೊತೆ ನಾನು ಸಿನಿಮಾಗೆ ಬಂದ್ರೆ ನನ್ ಗತಿ ಅಷ್ಟೇ. ಯಾಕೆ, ಏನಾಯ್ತು? ಏನಾಯ್ತು ಅಂತ ಬೇರೆ ಕೇಳ್ತೀರಲ್ಲ. ಮೊನ್ನೆ ನನ್ನ ಬಸ್ನಲ್ಲಿ ಕೂರಿಸಿ ಮಿನರ್ವಾ ಥಿಯೇಟರ್ ಹತ್ರ ಇಳಿಯೋಣ ಅಂತ ಹೇಳಿ ನೀವೆಲ್ಲಿ ಇಳಿದ್ಬಿಟ್ರಿ? ಸಾರಿ ಡಾರ್ಲಿಂಗ್, ಎಲ್ಲಿ ಇಳಿಬೇಕು ಅಂತ ಮರ್ತೋಗಿ 2 ಸ್ಟಾಪ್ ಹಿಂದೆನೆ ಇಳಿದ್ಬಿಟ್ಟೆ. ಆಮೇಲೆ ಇಲ್ಲಿ ಯಾಕೆ ಇಳಿದೆ ಅಂತ ಯೋಚನೆ ಮಾಡ್ತಾ ನಿಂತಿದ್ದಾಗ ನನ್ನ ಫ್ರೆಂಡು ಶ್ಯಾಮು ಸಿಕ್ತ. ಆಮೇಲೆ ಇನ್ನೇನು ಕಾಲೇಜು ಪೊಲಿಟಿಕ್ಸು ಅಂತ ಮುಳುಗ್ ಹೋದ್ವಿ. ನಿಮ್ಮನ್ನ ನಂಬ್ಕೊಂಡು ಬಂದ್ ನಾನು ಅಲ್ಲೆಲ್ಲ ಹಲ್ಸೋ ಟ್ಯಾಂಕಲ್ಲಿ ಮುಳುಗ್ಬೇಕಾಗಿತ್ತು. ಅಲ್ಲ ಕಣ್ರಿ, ಜೊತೆಲಿ ಬಂದ್ ಹೆಂಡ್ತಿನೇ ನಿಮ್ಗೆ ಜ್ಞಾಪಕ ಇರಲ್ಲ ಅಂದ್ಮೇಲೆ ಇನ್ನೇನ್ ಜ್ಞಾಪಕ ಇರುತ್ತೆ? ನೀವು ಮತ್ತೆ ನಿಮ್ ಫ್ರೆಂಡ್ ಶ್ಯಾಮ್ರಾವ್ ಇಬ್ರು ಸರಿ ಇದೀರ. ಹೋಗ್ಲಿ, ಬೆಳಿಗ್ಗೆ ಕಾಫಿ ಕುಡಿದ್ರಾ? ಕಾಫಿ ಕುಡಿದ್ನ? ಕುಡ್ದಂಗ್ ಜ್ಞಾಪಕ ಇಲ್ಲ ಕಡೆ. ಇದ್ರೆ ಒಂದ್ ಲೋಟ ಕಾಫಿ ತಂದು ಕೊಡ್ತೀಯಾ? ತರ್ತೀನಿ. ನಿನ್ನ ನೀನು ಮರೆತರೇನು ಸುಖವಿದೆ, ತನ್ನತನವ ತೊರೆದರೇನು ಸೊಗಸಿದೆ. ಗುಡ್ ಮಾರ್ನಿಂಗ್ ಭುಜಂಗು, ಗುಡ್ ಮಾರ್ನಿಂಗ್. ಓ ಶ್ಯಾಮು, ವೆರಿ ಸ್ಯಾಡ್ ನ್ಯೂಸ್, ವೆರಿ ಸ್ಯಾಡ್ ನ್ಯೂಸ್. ಏನು ಬೆಳಗ್ಗೆನೆ ಬಂದ್ಬಿಟ್ಟಿದ್ಯಾ? ಕೂತ್ಕೋ. ಮೈ ಪ್ರೌಡ್ ಫಾದರ್ ಎಕ್ಸ್ಪೈರ್ಡ್. ಐ ಆಮ್ ರಿಯಲಿ ಅನ್ಲಕ್ಕಿ ಟುಡೇ ಕಣೋ. ವಾಟ್, ಪ್ರೊಫೆಸರ್ ನಾರಾಯಣ್ ಎಕ್ಸ್ಪೈರ್ಡ್? ಸಮಾಧಾನ ಮಾಡ್ತಾರೋ? ಭುಜಂಗು, ನಾನಿವತ್ತು ಅನಾಥ ಆಗ್ಬಿಟ್ಟು. ನಮ್ಮ ತಂದೆ ಎಂತ ಮೇಧಾವಿ, ಆ ಪ್ರೀತಿ, ಆ ವಾತ್ಸಲ್ಯ ಇನ್ನೆಲ್ಲಿದೆಯಪ್ಪ ನನಗೆ. ಸಮಾಧಾನ ಮಾಡ್ಕೋ ಶ್ಯಾಮು, ಸಮಾಧಾನ ಮಾಡ್ಕೊಡು. ನೀನೇ ಈಗ ಹೇಳ್ತಾ ಕೂತ್ಕೊಂಡ್ರೆ ನಿಮ್ ತಾಯಿಗೆ ಯಾರಪ್ಪ ಸಮಾಧಾನ ಮಾಡ್ತಾರೆ? ಅಳಬೇಡ, ಸಮಾಧಾನ ಮಾಡ್ಕೊ. ನೋಡು ಭುಜಂಗು, ನಾವಿವತ್ತು ರಾತ್ರಿನೇ ನಾವು ಹೈದರಾಬಾದ್ಗೆ ಹೋಗ್ತಾ ಇದ್ದೀವಿ. ನನಗೆ ಮನೇಲಿ ಸುಮಾರು ಕೆಲಸ ಇದೆ ನನಗೆ ಮಾಡ್ಕೊಳ್ಳೋದು. ನನಗೆ ಕಾಲೇಜ್ಗೆ ಹೋಗಿ ಈ ವಿಷಯನ ಪ್ರಿನ್ಸಿಪಾಲ್ಗೆ ಹೇಳುವಷ್ಟು ಟೈಮ್ ಇಲ್ಲ ನನಗೆ. ದುಡ್ಡಲ್ಲಿ ಏನು ತೋರಿಸ್ತಾ ಇಲ್ಲ ಕಣ. ನೀನೇ ಕಾಲೇಜ್ಗೆ ಹೋಗಿ ಈ ಪ್ರಿನ್ಸಿಪಾಲ್ಗೆ ಎಲ್ಲ ವಿಷಯ ತಿಳಿಸ್ಬಿಟ್ಟು ಈ ಒಂದು ಲೀವ್ ಲೆಟರ್ ಕೊಟ್ಬಿಡು ಪ್ಲೀಸ್, ಸರಿನಾ? ಆಯ್ತಪ್ಪ, ಲೀವ್ ಲೆಟರ್ ಕೊಡ್ತೀನಿ. ಹಾಗೆ ಪ್ರಿನ್ಸಿಪಾಲ್ರಿಗೆ ನಿಮ್ಮ ತಂದೆ ಹೋಗಿದ್ದ ಸುದ್ದಿ ಕೇಳಿ ತುಂಬಾ ದುಃಖ ಆಗುತ್ತೆ. ಪ್ರೊಫೆಸರ್ ನಾರಾಯಣ್ ಪ್ರಿನ್ಸಿಪಾಲ್ಗೂ ಪ್ರೊಫೆಸರ್ ಆಗಿದ್ರಲ್ವ? ಕಣ, ಅವ್ರಿಗೂ ಈ ವಿಷಯ ಕೇಳಿ ತುಂಬಾ ಶಾಕ್ ಆಗತ್ತೆ ಅನ್ಸುತ್ತೆ ನನಗೂ. ಅಂದ ಹಾಗೆ ಶ್ಯಾಮು, ನಿಮ್ಮ ತಂದೆ ಆರೋಗ್ಯಕ್ಕೆ ಏನಾಗಿತ್ತೋ? ಏನಿಲ್ಲ, ಅವ್ರಿಗೆ ಸ್ವಲ್ಪ ಬ್ಲಡ್ ಪ್ರೆಷರ್ ಇತ್ತು, ಅಂಥದ್ದೇನು ಬೇರೆ ಕಾಯಿಲೆ ಇರಲಿಲ್ಲ. ಎಲ್ಲ ಊರಿಗೆ ಹೋದ್ಮೇಲೆ ಗೊತ್ತಾಗತ್ತೆ. ನೋಡು ಈಗ ನಾನು ಇಲ್ಲಿ ಕೂತ್ಕೊಂಡು ಹೆಚ್ಚು ಮಾತಾಡೋಷ್ಟು ಟೈಮ್ ಇಲ್ಲ. ನಾನು ಊರಿಗೆ ಹೋಗೋಕ್ಕೆಲ್ಲ ರೆಡಿ ಆಗಬೇಕು. ನೀನೊಂದು ಕೆಲಸ ಮಾಡು, ನೀನು ಕಾಲೇಜ್ ಹೊರಡು, ಆಮೇಲೆ ಕೂತ್ಕೊಂಡು ಫ್ರೀ ಆದಾಗ ನಾವು ಮಾತಾಡೋಣ, ಸರಿನಾ? ಆಯ್ತು ಶ್ಯಾಮು, ನಾನು ಈಗಲೇ ಹೋಗಿ ಪ್ರಿನ್ಸಿಪಾಲ್ಗೆ ಲೀವ್ ಚೀಟಿ ಕೊಟ್ಬಿಡ್ತೀನಿ. ಹಾಗೆ ಇವತ್ತು ಸಂಜೆ ಒಂದು ಕಂಡೋಲೆನ್ಸ್ ಮೀಟಿಂಗ್ ಇಟ್ಕೊಂಡ್ಬಿಡ್ತೀನಿ. ಹಾಗೇನೆ ಪೇಪರ್ನವ್ರಿಗೂ ವಿಷಯ ತಿಳಿಸ್ಬಿಡ್ತೀನಿ. ಸರಿ. ಹಾಗಾದ್ರೆ ನಾನು ಇಲ್ಲಿ ಬರ್ಲಪ್ಪ? ಹೋಗ್ಬಾ. ಆದ್ರೆ ನೀನು ಸಂಜೆ ಸ್ಟೇಷನ್ ಹತ್ರ ಬಂದ್ಬಿಟ್ಟು ಹೋಗು. ಆಯ್ತು ಬರ್ತೀನಿ. ಸರಿ. ಸಂಕಟ, ಹೊಟ್ಟೆಲಿ ಸಂಕಟ ಜಾಸ್ತಿ ಆಗ್ತದೆ. ಇಲ್ಲೇ ಸ್ವಲ್ಪ ಕೂತ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ತೀನಿ. ಮರೆಯಲಾರೆ ಈ ಸುದಿನ. ಇದೇನಿದು ವಿಚಿತ್ರ? ನೀಟಾಗಿ ಡ್ರೆಸ್ ಮಾಡ್ಕೊಂಡು ಒಳ್ಳೆ ಕಾಮಣ್ಣ ಕೂತಿದ್ರಲ್ಲ, ಇದೇನು ಹೀಗೆ ಕೂತಿದ್ದಾರೆ? ಕಾಲೇಜ್ ಇಲ್ವಾ ಇವ್ರಿಗೆ? ಮರೆತು ಹೋಯ್ತೆ ತನ್ನಯ ಹಾಜರಿ. ಪ್ರೊಫೆಸರ್ ಶ್ಯಾಮರಾವ್, ಇವ್ರು ಯಾವಾಗ ಇಲ್ಲಿಗೆ ಬಂದ್ರು? ನಮ್ಮ ಯಜಮಾನ್ರು ಹೋದ್ರು. ಏನು ಅನಾಹುತ ಆಗಿದೆ? ಸ್ವಲ್ಪ ಎಬ್ಬಿಸ್ ಮಾತಾಡ್ತೀನಿ. ಓ ರಾಧಾ, ಬಾಮ್ಮ. ಸುಶಿ ಒಳಗಡೆ ಇದ್ದಾಳೆ, ಕರಿತೀನಿ. ಸುಶಿ. ಅಯ್ಯೋ ಸರ್, ನಾನ್ ನಿಮ್ಮ ಮನೆಗೆ ಬಂದಿಲ್ಲ ಸರ್, ನೀವು ನನ್ನ ಮನೆಗೆ ಬಂದಿದ್ದೀರಾ. ಇದು ನಮ್ಮನೆ. ನೀವ್ ಯಾವಾಗ ಬಂದ್ರಿ? ಇಲ್ಲಿ ಕೂತಿದ್ ನಮ್ಮ ಯಜಮಾನ್ರೆಲ್ಲ ಹೋದ್ರು. ಏನು ಇದು ನಿಮ್ಮನೆನಾ? ಮತ್ತೆ ಭುಜಂಗು ಯಾಕೆ ಸಾಯಂಕಾಲ ಸಿಗ್ತೀನಿ ಅಂತ ಹೇಳಿ ಹೊರಟೋದ? ಅಯ್ಯೋ, ಅವರು ಮರವಿನಲ್ಲಿ ನಿಮ್ಗಿಂತ ಒಂದ್ ಪಟ್ಟು ಜಾಸ್ತಿ ಸರ್.
ಐ ಆಮ್ ರಿಯಲಿ ಸಾರಿ ರಾಧಾ. ನಮ್ಮ ತಂದೆ ಹೋದ ದುಃಖದಲ್ಲಿ ನನ್ ಮರು ಇನ್ನೂ ಜಾಸ್ತಿನೇ ಆಗ್ಬಿಟ್ಟಿದೆ. ಏನು ನಿಮ್ ತಂದೆ ಅವ್ರು ಹೋಗ್ಬಿಟ್ರ? ಛೇ 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 ಛೇ, ಎಂಥ ದುಃಖದ ಸುದ್ದಿ ಸರ್ ಇದು. ಏನ್ ಮಾಡೋದಮ್ಮ, ನನ್ ದುರ್ದೈವ ಇದು. ನೋಡು ಜ್ಞಾಪಕ್ ಬಂತು, ನಾನು ಭುಜಂಗುಗೆ ನೀನ್ ಕಾಲೇಜ್ಗೆ ಹೋಗಿ ರಜೆ ಚೀಟಿ ಕೊಟ್ಟು ಬಾ ಅಂತ ಹೇಳಿದೆ. ಭುಜಂಗು ಹೋದ್ಮೇಲೆ ನಾನು ಇದೇ ನಮ್ಮನಿಂದ ತಿಳ್ಕೊಂಡು ಇಲ್ಲೇ ಕೂತ್ಕೊಂಡ್ಬಿಟ್ಟೆ ನೋಡು. ಮತ್ತೆ ಅವರು ಎಲ್ಲೋದ ಮತ್ತೆ ತಮ್ಮನೆ ಅಂತ ಯಾವ ಮನೆ ಹುಡ್ಕೊಂಡು ಹೋಗ್ತಾ ಇದ್ದಾರೋ ಅವರು. ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು. ನಾನು ಸುಶಿ ಇವತ್ ಸಂಜೆನೆ ಊರಿಗೆ ಹೋಗ್ತಾ ಇದೀವಿ ಅಂದಂಗೆ ಇನ್ನೊಂದು 15 ದಿವಸ ಮಹಿಳಾ ಸಂಘಕ್ಕೆ ಬರಕ್ಕಾಗಲ್ವಂತೆ ಸುಶಿಗೆ. ಪರವಾಗಿಲ್ಲ ಬಿಡಿ ಸರ್, ನಿಧಾನಕ್ಕೆ ಬರ್ಲಿ. ಮಹಿಳಾ ಸಂಘ ಎಲ್ಲಿ ಹೋಗುತ್ತೆ? ನಾನು ಇವತ್ತು ಸಂಜೆನೆ ಹೋಗ್ಬಿಟ್ಟು ಮಹಿಳಾ ಸಂಘದಿಂದ ಒಂದು ಕಂಡೋಲೆನ್ಸ್ ಮೀಟಿಂಗ್ ನಡೆಸ್ಬಿಡ್ತೀವಿ ನಿಮ್ಮ ತಂದೆಯವ್ರು ಹೋಗಿದ್ದಕ್ಕೆ. ಸರಿ ಸರಿ, ನಾನು ಹೋಗಿ ಬರ್ತೀನಿ. ಸ್ವಲ್ಪ ಕಾಫಿ ತಗೊಂಡ್ಬಿಡಿ. ಕೊಡ್ತೀನಿ ನಾನು ಬರ್ತೀನಮ್ಮ. ಅಬ್ಬಾ, ಇಂಥ ಮರುವಿನ ಜೋಡಿನ ನಾನು ಎಲ್ಲೂ ನೋಡಿರ್ಲಿಲ್ಲ. ಇದೇನಿದು? ಒಂದು ಕಪ್ಪು ಚೊಪ್ಲಿ, ಒಂದು ಕೆಂಪು ಚೊಪ್ಲಿ, ಅದನ್ನು ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಒಂದು ಪ್ರೊಫೆಸರ್ ಸಾಹೇಬ್ರದಿರ್ಬೇಕು, ಇನ್ನೊಂದು ಸುಶೀಲಂದಿರ್ಬೇಕು. ಎರಡನ್ನೂ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ನಂದು ಸುಶೀಲಂದು ಅದೃಷ್ಟವೋ ಅದೃಷ್ಟ. ನಿನ್ನ ನೀನು ಮರೆತರೆ ಸುಖವಿದೆ, ತನ್ನತನವ ತೊರೆದರೇನು ಸೊಗಸಿದೆ. ನಾನು ಈ ಕಡೆ ಎಲ್ಲ ಹೊರಟಿದ್ದೀನಿ, ಈ ದಾರಿಯಲ್ಲಿ ಯಾಕೆ ಬಂದೆ? ಸರ್ಕಾರ ಹಾಲಿನ ರೇಟ್ ಬೇರೆ ಜಾಸ್ತಿ ಮಾಡೈತೆ ಕಣ್ಲಾ. ಹೋಗ್ಕಂಡ್ಲಾ, ಮೇವಿನ ರೇಟು ಗಗನಕ್ಕೆ ಏರೈತೆ. ನಾವು ಹಾಲಿನ ರೇಟು ಜಾಸ್ತಿ ಮಾಡೋ ಕಡೆ ಗಮನ ಕೊಡಬೇಕು. ಇದು ಯಾಕೆ ನಮ್ಮ ಬುದ್ಧಿಯಾರು ಇಲ್ಲಿ ನಿಂತ್ಬಿಟ್ಟಾರೆ? ಮೊದಲೇ ಬಲ್ ಮರ್ಗು ಅದು ಏನು ಮರ್ತು ಬಂದಿದಾರೋ. ಇದೇನಿದು ಅವ್ರ ಬೆನ್ನ ಮೇಲೆ ಬರ್ದಿರೋದು? ಇವರ ತಂದೆ ಸತ್ತು ಹೋಗಿದ್ದಾರೆ. ಇವರು ರಾತ್ರಿ ಊರಿಗೆ ಹೋಗಬೇಕು, ದಯವಿಟ್ಟು ಜ್ಞಾಪಿಸಿ ಇಂತಿ ಇವರ ಪತ್ನಿ. ಅಯ್ಯೋ ಪಾಪ, ಬುದ್ಧಿಯಾರ ತಂದೆ ತೀರ್ಕೊಂಡ್ಬಿಟ್ಟಿದಾರಂತೆ ಕಣ್ಲಾ. ಕಣ್ಲಾ, ಇವತ್ತು ರಾತ್ರಿ ಬೇರೆ ಊರಿಗೆ ಹೋಗ್ಬೇಕು, ಜ್ಞಾಪಕ ಮಾಡ್ರಿ ಅಂತ ಬರ್ದವ್ರೆ. ಹೌದೌದು, ಬುದ್ಧಿಯಾರೆಲ್ಲೋ ದುಃಖದಾಗೆ ಯೋಚನೆ ಮಾಡ್ತಾ ನಿಂತಾರೆ ಅಂತ ಕಾಣ್ತೈತೆ. ನಾವಾದ್ರೂ ಹೊಸಿ ಕೆಪ್ತಿ ಮಾಡಲ್ವಾ? ಬುದ್ಧಿ ಯಾಕೆ ಬುದ್ಧಿ ಇಲ್ಲಿ ನಿಂತಿದ್ದೀರಾ? ಓಹೋ, ಮುನಿಯಪ್ಪ, ಸೋಮಣ್ಣ, ಎಲ್ಲಿ ಹೊರಟ್ರೆ? ಹಾಲಾಕಕ್ಕೆ ಹೋಯ್ತಾ ಇದ್ದೀನಿ. ಮತ್ತೆ ನೀವ್ಯಾಕೆ ಇಲ್ಲಿ ನಿಂತಿದ್ದೀರಾ? ಅದೇ ನನಗೂ ಜ್ಞಾಪಕ ಬರ್ತಾ ಇಲ್ಲ. ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ನಿಂತಿದ್ದೀನಿ. ಅಯ್ಯೋ, ಹಿಂಗ್ ಮಾತ್ರ ಹೆಂಗೆ ಬುದ್ಧಿ? ಹೊಸಿ ಜ್ಞಾಪಕ ಮಾಡ್ಕೊಳ್ಳಿ. ಹಾ, ಈಗ ಸ್ವಲ್ಪ ಜ್ಞಾಪಕ ಬಂತು. ಬೆಳಗ್ಗೆ ಶಾಮು ಮನೆಗೆ ಬಂದ. ಅವ್ರ ತಂದೆ ತೀರ್ಕೊಂಡ್ರು, ರಜಾ ಚೀಟಿ ಪ್ರಿನ್ಸಿಪಾಲ್ ಕೊಟ್ಬಿಡು ಅಂತ ಹೇಳಿ ಹೋದ. ಅಯ್ಯೋ ಶಿವನೇ, ಬುದ್ಧಿ ಸತ್ತಿರೋದು ಅವರ ಅಪ್ಪ ಅಲ್ಲ ಬುದ್ಧಿ, ನಿಮ್ಮಪ್ಪ. ಏ ಮುಟ್ಟಾಳ, ಏನೋ ಮಾಡ್ತಾ ಇರ್ತಾ ಇದೀಯಾ? ನಮ್ಮಪ್ಪ ಯಾಕೋ ಸಾಯ್ತಾರೆ? ಅವರು ನಮ್ಮ ಊರಲ್ಲಿ ಗಟ್ಟು ಮುಟ್ಟಿಯಾಗಿ ಚೆನ್ನಾಗಿದ್ದಾರೆ. ಅಯ್ಯೋ, ಇಂಥ ಮರ್ವಿಗೆ ಏನಪ್ಪ ಮಾಡೋದು? ಅದಕ್ಕೆ ಅಮ್ಮನವ್ರು ಬರ್ದಿರೋದು ಜ್ಞಾಪಕ ಮಾಡಿ ಅಂತ. ಸತ್ಯವಾಗ್ಲೂ ನಿಮ್ಮಪ್ಪನೇ ತೀರ್ಕೊಂಡಿರೋದು ಬುದ್ಧಿ. ಏ ಯಾರೋ ಹೇಳಿದ್ ನಿಮ್ಗೆ? ಅಮ್ಮನವ್ರೆ ಹೇಳಿರೋದು. ಇವತ್ ರಾತ್ರಿ ಊರಿಗೆ ಹೋಗ್ಬೇಕು, ಜ್ಞಾಪಕ ಮಾಡಿ ಅಂತ ಬರ್ದವ್ರೆ. ಹೊಸಿ ಮನೆ ಕಡೆ ಹೋಗಿ ಬುದ್ಧಿ. ಹೌದಾ? ಹೌದು. ನಮ್ ತಂದೆನ ಸತ್ತಿರೋದು? ಹೌದು. ನನ್ನ ಹೆಂಡತಿ ಹೇಳಿದ್ಲ? ಅಯ್ಯೋ, ಹಾಗಾದ್ರೆ ಶಾಮು ಹೆಂಡತಿ ಎಲ್ಲ ಸತ್ತಿರೋದು? ಏನ್ ಮಾಡ್ತಾ ಇದ್ದೆ? ಬೆಳಗ್ಗೆ ಮನೇಲಿ ಪೇಪರ್ ಓದ್ತಾ ಕೂತಿದ್ದೆ. ಶಾಮು ಬಂದ. ಅಯ್ಯೋ, ಅದ್ ನಂದೇ ಮನೆ, ಶಾಮುದಲ್ಲ, ನನ್ನನ್ನೇ ಹೋಗು ಅಂದ್ಬಿಟ್ಟಲ್ಲ. ಏನು ಮರವಿಗೊಂದಿಷ್ಟು ಬೆಂಕಿ ಹಾಕ. ಏನು ಬುದ್ಧಿ, ನಿಮ್ಮನೇನ
ಅವ್ರ ಮನೆ ಅಂತ ತಿಳ್ಕೊಂಡು ಹೊರಟು ಬಂದ್ಬಿಟ್ರ. ಹಂಗಾರೆ ಇದು ಉಲ್ಟಾ ಆಗಿರ್ಬೇಕು. ಈ ಯಾವ್ದೋ ಉಲ್ಟಾ? ಅದೇ ನಿಮ್ಮಪ್ಪ ಸತ್ತಿದ್ದು ಅವರಪ್ಪ ಸತ್ತಿದ್ದು ಅನ್ಕೊಂಡ್ಬಿಟ್ರೇನೋ. ಹೌದು ಸೋಮಣ್ಣ, ಹಾಗೆ ಆಗಿರ್ಬೇಕು. ಅಯ್ಯೋ, ನಮ್ ತಂದೆ ಕಳ್ಕೊಂಡ್ಬಿಟ್ಟಲ್ಲ, ಮುಂದೇನಪ್ಪ ಗತಿ ದೇವ್ರೇ. ರಾಮ ರಾಮ. ಸೊಸೆ ಸಮಾಧಾನ ಮಾಡ್ಕೊಳ್ಳಿ ಬುದ್ಧಿ. ಇವ್ರ ತಂದೆ ಸತ್ತಿದ್ದಾರೆ, ರಾತ್ರಿ ಊರ್ಗ್ ಹೋಗ್ಬೇಕು, ಎಚ್ಚರಿಸಿ ಅಂತ ಅಮ್ಮವ್ರು ಬರ್ದಿದ್ದಾರೆ. ಪಾಪ. ಸರ್, ಇದೇನ್ ಸರ್ ಇಲ್ಲಿ ನಿಂತಿದ್ದೀರಾ? ಬೇಗ ಮನೆಗೆ ಹೋಗ್ ಸರ್. ಏ ಮುನಿಯಣ್ಣ, ಸೋಮಣ್ಣ, ಯಜಮಾನ್ರನ್ನ ಮನೆಗೆ ಕಳ್ಸ್ಬೇಕಪ್ಪ. ಅವ್ರ ತಂದೆ ಶಿವನ್ ಪಾದ ಸೇರಿದ್ದಾರೆ, ರಾತ್ರಿ ಅವ್ರ ಊರ್ಗ್ ಹೋಗ್ಬೇಕು. ನೋಡಿದ್ರ ಬುದ್ಧಿ, ಬಸವನು ಇದೇ ಮಾತು ಹೇಳ್ತಾವನೆ. ಬಸವ, ರಾಯರ್ ಮನೆಗೆ ಬೆಳಿಗ್ಗೆ ಪೇಪರ್ ಕೊಟ್ಟಿದ್ಯಾನಪ್ಪ? ಕೊಟ್ನಲ್ಲಪ್ಪ, ಸಾಹೇಬ್ರೆ ಪೇಪರ್ ಇಸ್ಕೊಂಡು ಕುರ್ಚಿ ಮೇಲೆ ಓದ್ತಾ ಕೂತ್ರು. ನೋಡಿದ್ರ ಬುದ್ಧಿ, ನೀವು ಪೇಪರ್ ಓದ್ತಾ ಇದ್ದಿದ್ದು ನಿಮ್ದೇ ಮನೆ. ಓ ಎಸ್ ಎಸ್, ಹೌದು ಮುನಿಯಪ್ಪ, ಅದು ನಂದೇ ಮನೆ. ನಮ್ಮೊಬ್ರಿಗೆ ಅದು ಏನು ಮರು ಬಂದು ಮುಚ್ಕೊಂಡು ಹೋಗಿದ್ಯೋ ಏನ್ ಕತೆನೋ. ಯಾರೊಬ್ರಿಗೆ ಸರ್? ಇನ್ಯಾರಿಗೆ? ನನಗೆ. ಆಮೇಲೆ ಒಂದು ಫ್ರೆಂಡ್ ಇದಾನಲ್ಲ ಶ್ಯಾಮು, ಅವನಿಗೆ. ಸರ್, ಬೇಗ ಮನೆ ಕಡೆ ಹೋಗಿ ಸರ್. ಇವತ್ ರಾತ್ರಿ ಬೇರೆ ಊರಿಗೆ ಹೋಗ್ಬೇಕು ನೀವು. ನಿಮ್ಗೆ ನೆನಪು ಮಾಡಿ ತಮ್ಮವ್ರು ಹೇಳಿದ್ರು. ಗೊತ್ತಾಯ್ತು, ಬಾರೋ ಹೋಗೋಣ. ನಡಿಯೋಣ. ನಾನು ಬರ್ತೀನಿ, ಇರೋ ಮುನಿಯಣ್ಣ. ಮಾಡೋದು ಇವತ್ತು ಅಂತೂ ನಮ್ಮ ಹತ್ರ ಚೆನ್ನಾಗಿದೆ. ಇವತ್ತು ಎತ್ತೋದು ಚೆನ್ನಾಗಿದೆ. ಓ, ನಮ್ಮ ಯಜಮಾನ್ರು ನಿಂತಿದ್ದಾರೆ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಎಲ್ಲಿ ಹೊರಟ್ರಿ? ಕಾಲೇಜ್ಗಾ? ಓಹೋ, ನಮ್ ಕಿರಿಕಿರಿ ಶಾಸ್ತ್ರಿಗಳು. ಅಲ್ಲ ಅಲ್ಲ ಅಲ್ಲ, ನಮ್ ಹಿರಿ ಶಾಸ್ತ್ರಿಗಳು. ನಮಸ್ಕಾರ. ನೀವು ಸಿಕ್ಕಿದ್ದು ಒಳ್ಳೇದೇ ಆಯ್ತು. ಯಾಕೆ ಸ್ವಾಮಿ, ಮನೇಲಿ ಏನಾದ್ರು ಪೂಜೆ ಗೀಜೆ ಇದೆಯೋ? ಓಹೋ ಶಾಸ್ತ್ರಿಗಳೇ, ನೀವು ಪೂಜೆ ಅಂತ ಜ್ಞಾಪಿಸಿದ್ದು ಒಳ್ಳೇದೇ ಆಯ್ತು. ನನಗೆ ಈಗೀಗ ಮರು ತುಂಬಾ ಜಾಸ್ತಿ ಆಗೋಗಿದೆ. ತಗೊಳ್ಳಿ, ದಕ್ಷಿಣೆ ತಗೊಳ್ಳಿ. ಹೋದ್ವಾರ ನೀವು ಪೂಜೆ ಮಾಡಿಸಿದ್ದಕ್ಕೆ ನಿಮ್ಗೆ ದಕ್ಷಿಣೆ ಕೊಡೋದೇ ಮರ್ತೋಗಿದ್ದೆ. ಅದೆಲ್ಲಾಗುತ್ತೆ ಬಿಡಿ. ಇಟ್ಕೊಳ್ಳಿ. ನಮ್ ರಾಯರ್ಗೆ ಮರು ಜಾಸ್ತಿ ಆದಷ್ಟು ನಮ್ಗೆ ಲಾಭನೇ ಆಗ್ತಾ ಇದೆ. ತಗೊಳ್ರಿ, ಇದು ಸೇರಿ ಅವರು 3 ಸರಿ ಆಯ್ತು ನಮ್ಗೆ ದಕ್ಷಿಣೆ ಕೊಡ್ತಾ ಇರೋದು. ಎಲ್ಲ ದೇವ್ರಿಚ್ಛೆ. ಇಂಥವ್ರೊಂದು 10 ಜನ ಸಿಕ್ಕಿದ್ರೆ ನಮ್ಮ ಬದುಕು ಭಾರವಾಗತ್ತೆ. ಅಂದಂಗೆ ಯಜಮಾನ್ರಿ, ಮತ್ತೇನ್ ಸಮಾಚಾರ? ನಮ್ ತಂದೆ ತೀರ್ಕೊಂಡ್ಬಿಟ್ರಂತೆ ಶಾಸ್ತ್ರಿಗಳೇ. ಯಾರು ಹೇಳಿದ್ರು ಸ್ವಾಮಿ? ಅದೇ ಅವನ ಹಾಲಿನ ಮುನಿಯ ಸೋಮಣ್ಣ ಪೇಪರ್ ಬಸವ ಸಿಕ್ಕಿದ್ರು, ಅವ್ರು ಹೇಳಿದ್ರು. ಏನಂತಿದ್ರೆ ಸ್ವಾಮಿ ನೀವು? ನಿಮ್ ತಂದೆ ಸತ್ ಸುದ್ದಿ ನಿಮ್ಗಿಂತ ಮುಂಚೆ ಅವ್ರಿಗೆಲ್ಲ ಗೊತ್ತಾಗೋಯ್ತಾ? ಯಜಮಾನ್ರೆ, ಸ್ವಲ್ಪ ನನ್ನ ಕಡೆ ಬೆನ್ ಮಾಡಿ, ಆ ಪೂರ್ವ ದಿಕ್ಕಿನ ಕಡೆ ನೋಡಿ. ಯಾಕೆ ಶಾಸ್ತ್ರಿಗಳೇ? ಇವರ ತಂದೆಯವರು ಸತ್ತು ಹೋಗಿದ್ದಾರೆ. ಇಂದು ರಾತ್ರಿ ಇವರು ಊರಿಗೆ ಹೋಗಬೇಕಾಗಿದೆ. ದಯವಿಟ್ಟು ಜ್ಞಾಪಿಸಿ ಇವರ ಮನೆಗೆ ಕಳಿಸಿಕೊಡಿ. ಇಂತಿ ಇವರ ಪತ್ನಿ. ಅಯ್ಯೋ ರಾಮಚಂದ್ರ, ಇಂಥ ಮರುವಿನ ಮನುಷ್ಯ ನಾನು ನೋಡಿರ್ಲಿಲ್ಲ. ನಾನು ನೋಡಿರ್ಲಿಲ್ಲ. ಅಂದಂಗೆ ಯಜಮಾನ್ರೆ, ನಿಮ್ಮ ತಂದೆಯವ್ರ ಸತ್ ಸುದ್ದಿ ಕೇಳಿ ದುಃಖ ಆಯ್ತು. ಸೊ ಅಂದಂಗೆ ನೀವು ಮುಂದಿನ ಕಾರ್ಯಕ್ರಮ ಏನು ಯೋಚನೆ ಮಾಡಿದ್ದೀರಾ? ಅದೇ ಶಾಸ್ತ್ರಿಗಳೇ, ನಾನು ಒಂದು ತೋಚ್ತಾನೇ ಇಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ರಾಯ್ರೆ? ನಾವಿಲ್ವೇ? ನಾವಿಲ್ವೇ? ಯಾವ ಎಲ್ಲ ಕಾರ್ಯ ಯಾವುದೇ ಲೋಪ ಮಾಡ್ಕೊಡ್ತೀವಿ, ನೀವು ಚಿಂತೆನೇ ಮಾಡಬೇಡಿ. ಹಾಗೆ ಆಗಲಿ ಶಾಸ್ತ್ರಿಗಳೇ, ನೀವೇ ಮುಂದೆ ನಿಂತು ಎಲ್ಲ ಕಾರ್ಯನ ಮಾಡ್ಕೊಡ್ಬೇಕು. ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಸರಿನಾ? ಸರಿ ಯಜಮಾನ್ರೆ, ಇವತ್ತು ನನ್ನ ಎತ್ತು ಚೆನ್ನಾಗಿದೆ, ಒಳ್ಳೆ ಗಿರಾಕಿನೇ ಸಿಕ್ತು. ಚೆನ್ನಾಗಿ ದಕ್ಷಿಣ ಶುರು ಮಾಡ್ಬೋದು. ಸುಮ್ಮನಿರೋ. ಅಂದಂಗೆ ರಾಯ್ರೆ, ನೀವು ಬರೋಕ್ಕಿಂತ ಮುಂಚೆ ನಾವು ಎಲ್ಲ ಸಾಮಾನು ತಗೊಂಡ್ಬಿಟ್ಟು ಹೋಗಿರ್ತೀವಿ. ನೀವು ಬರೋಷ್ಟರಲ್ಲಿ ನಾವು ಎಲ್ಲ ತಯಾರಿ ಮಾಡಿ ಇಟ್ಕೊಂಡಿರ್ತೀವಿ. ಹಾಗೆ ಮಾಡಿ ಶಾಸ್ತ್ರಿಗಳೇ,
ನೀವು ಮುಂಚೆನೆ ಹೋಗಿ ನನ್ನ ತಾಯಿಗೆ ನನ್ನ ತಮ್ಮನಿಗೆ ಸಮಾಧಾನ ಹೇಳಿ. ನಾನು ಸ್ವಲ್ಪ ದುಡ್ಡು ಕಾಸು ಹಂಚ್ಕೊಂಡು ಹಿಂದೆನೆ ಬಂದುಬಿಡ್ತೀನಿ. ನಿಮ್ ಖರ್ಚಿಗಿರ್ಲಿ ಅಂತ ಈಗ ಸ್ವಲ್ಪ ದುಡ್ಡು ಕೊಟ್ಟಿರ್ತೀನಿ, ಇಟ್ಕೊಳ್ಳಿ. ನಾನು ಹಾಗಾದ್ರೆ ಬರಲ್ಲ. ನಮಸ್ಕಾರ. ನಮ್ದು ಇವತ್ತು ಎದ್ದು ಚೆನ್ನಾಗಿದೆ, ಒಳ್ಳೆ ಗಿರಾಕಿ ಸಿಕ್ತು, ನಡಿ ಹೋಗೋಣ. ಹೌದು ಅದೃಷ್ಟವೇ ಅದೃಷ್ಟ. ಬನ್ನಿ ಮೇಡಮ್. ಈ ಕುಸುಮ ಅಲ್ರಿ, ಈ ಮಹಿಳಾ ಸಮಾಜದಲ್ಲಿ ಎಲ್ರಿಗಿಂತೂ ನಾನು ತುಂಬ ಎಕ್ಸ್ಪೀರಿಯನ್ಸ್ಡು. ಸುಶೀಲಾ ಬಂದು ಎಷ್ಟು ಜೂನಿಯರ್ ನನಗಿಂತ. ಅವಳನ್ನ ಹೋಗಿ ಹೋಗಿ ಇಲ್ಲಿಗೆ ಪ್ರೆಸೆಂಟ್ ಮಾಡಿದಾರಲ್ರಿ, ಇದು ಸರಿ ನಮ್ರಿ. ನಿಮ್ಮ ಮಾತು ನಿಜ ಮೇಡಮ್. ಮಹಿಳೆಯರಿಗಾಗೋ ಅನ್ಯಾಯದಿಂದ ಹೋರಾಡೋ ನಿಮಗೇ ಅನ್ಯಾಯ ಆಗೋಯ್ತು. ತುಂಬ ಅನ್ಯಾಯ ರೀ, ಬೇಜಾರಾಗೋಗ್ಬಿಟ್ಟಿದೆ ನನಗೆ. ಏನೋ ಸ್ವಲ್ಪ ಅಲ್ಲಿ ಇಲ್ಲಿ ಮರ್ತು ಹೋಗುತ್ತೆ, ಆ ಸಮಸ್ಯೆ ಇದೆ. ಹಾಗೆ ಅಂತ ಇಷ್ಟು ನೆಗ್ಲೆಕ್ಟ್ ಮಾಡ್ತಾರ ಮಂಗಳ? ಮಂಗಳ? ಈ ಮಂಗಳ ಯಾರು ಮೇಡಮ್? ನಾನು ಕುಸುಮ. ಓ ರಾಮ, ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಅಂತ ಸ್ವಲ್ಪ ಮರ್ತು ಹೋಯ್ತು. ಮಂಗಳ ಬಂದು ನನ್ನ ಹಳೆ ದೋಸ್ತು ರೀ. ನಾವು ಅವ್ರನ್ನ ಮಂಗ ಮಂಗ ಅಂತ ಕರಿತಾ ಇದ್ವಿ. ಸೊಜ್ಜ ನನ್ನ ಮಂಗ ನಿಲ್ಬಲ್ಲ ಅಂದಾಗೆ ಮೇಡಮ್. ಇವತ್ತಿನ ಅಜೆಂಡಾ ಸ್ವಲ್ಪ ನೋಡ್ಬಿಡಮ್ಮ. ನಮ್ಮ ಪ್ರೆಸಿಡೆಂಟ್ ಸುಶೀಲಾ ಅವ್ರು ಬರೋದ್ರಲ್ಲಿ. ಅಜೆಂಡಾನ ಏನಿದೆ ರೀ ಅಜೆಂಡಾನಲ್ಲಿ? ಅವಳು ಯಾರು? ಅವಳು ಶಕುಂತ್ಲಾಗೆ ನ್ಯಾಯ ದೊರಕೊಡುತ್ತಾನೆ. ನೀನ ಶಕುಂತಲಾ? ಅಯ್ಯೋ ಮೇಡಮ್, ಶಕುಂತಲಾನೋ ಶಶಿಕಲಾನೋ ಒಂದೂ ಗೊತ್ತಾಗ್ತಿಲ್ಲ. ಯಾಕೆ ಏನಾಯ್ತು ಸುನೀತಾ? ಅಯ್ಯೋ ಕುಸುಮ ಅವ್ರೆ, ಏನು ಅಂತ ಹೇಳಿ ಆ ದುಷ್ಯಂತನ್ಗೆ ತನ್ನ ಹೆಂಡತಿ ಶಕುಂತಲ ಅಂತ ಮರ್ತೋಗಿತ್ತಲ್ಲ, ಹಂಗೆ ಈ ಶಕುಂತಲೆಗೆ ತನ್ನ ಗಂಡ ಯಾರು ಅಂತಾನೆ ಮರ್ತೋದಂಗಿದೆ. ಅಯ್ಯೋ ಅಮ್ಮ, ಏನಮ್ಮ ಏನ್ ನಿನ್ ತೊಂದ್ರೆ? ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ಏನೇನಿಲ್ಲ. ಯಾರ್ದಮ್ಮ ಫೋಟೋ? ನಿನ್ ಗಂಡಿದ್ದೆ? ಓನಲ್ಲ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ, ಕರಿಮಣಿ ಮಾಲಿಕ ನೀನಲ್ಲ. ಹಾಗಾದ್ರೆ ಈ ಫೋಟೋಲಿರೋದು ಯಾರು ಮೇಡಮ್? ನಿಮ್ಗಾದ್ರೆ ನಾವ್ ಹೆಂಗ್ ಸಹಾಯ ಮಾಡೋದು ಇವ್ರಿಗೆ? ಸುನೀತಾ ಬಾಬರಿ, ಕೋಪ ಮಾಡ್ಕೊಳ್ಬೇಡ್ರಿ, ನಾನ್ ಕೇಳ್ತೀನ. ಏನಮ್ಮ ನಿನ್ ತೊಂದ್ರೆ? ಇವ್ರಿಗೆ ಮರುವು, ಇವ್ರೋಗ ಅವಳು ಕೇಳ್ತಾರ. ಸರಿ ಹೋಯ್ತು. ಓನಲ್ಲ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ, ಕರಿಮಣಿ ಮಾಲಿಕ ನೀನಲ್ಲ. ಆದ್ರೆ ಅಲ್ಲಿ ಫೋಟೋದಲ್ಲಿರೋನು ನಿನ್ ಯಜಮಾನ್ರಮ್ಮ. ಓ ಮೇಡಮ್, ನನಗಂತೂ ಕೇಳಿ ಕೇಳಿ ಸಾಕಾಗೋಗಿದೆ, ಬಿಟ್ಬಿಡಿ ಅವ್ರನ್ನ. ಇರಿ ಇರಿ, ಇನ್ನೇ ನಮ್ಮ ಪ್ರೆಸಿಡೆಂಟ್ ಸುಶೀಲಾ ಅವ್ರು ಬರ್ತಾರಲ್ಲ, ಅವರೇ ಸಮಸ್ಯೆನ ಬಗೆಹರಿಸ್ತಾರೆ. ಅರೆ ರಾಧಾ, ಇದೇನು ಸುಶೀಲಾ ಬಂದು ರಾಧಾನೇ ಬರ್ತಿದ್ದಾರೆ? ಏನ್ ರಾಧಾ ವಿಷಯ? ಅಯ್ಯೋ ಏನಂತ ಹೇಳಿ, ಸುಶೀಲಾ ಅವ್ರ ಮಾವನವರು ತೀರ್ಕೊಂಡ್ರಂತೆ. ಅವಾಗ ಅವರು ರಾಜೀನಾಮೆ ಕೊಡ್ತಾರ ಪ್ರೆಸಿಡೆಂಟ್ ಪಟ್ಟಕ್ಕೆ? ಅಲ್ಲ, ಅವ್ರ ಮಾವ ತೀರ್ಕೊಂಡ್ರೆ ಇವ್ರು ಯಾಕೆ ರಾಜೀನಾಮೆ ಕೊಡ್ಬೇಕು ಅಂತೀನಿ. ಅವೆಲ್ಲ ನನಗೆ ಗೊತ್ತಿಲ್ಲ ಗೀತಾ. ಅವರು ಇವತ್ತು ಸಾಯಂಕಾಲ ಮೀಟಿಂಗ್ ಬರಕ್ ಆಗೋದಿಲ್ವಂತೇನೋ. 15 ದಿವಸ ಅವರು ಮಹಿಳಾ ಸಂಘಕ್ಕೆ ಬರಕ್ ಆಗೋದಿಲ್ವಂತೆ. ಆಮೇಲೆ ಊರ್ಗ್ ಹೋಗ್ಬೇಕಂತೆ ಇವತ್ತು ಸಂಜೆನೆ ಅವರು. ಅಯ್ಯೋ ಅಷ್ಟೇನಾ? ನಾನು ಈ ಜನ್ಮದಲ್ಲಿ ಪ್ರೆಸಿಡೆಂಟ್ ಆಗಕ್ಕಾಗಲ್ಲ. ಅಲ್ಲ, ಅವ್ರು ಬರೋದಿಲ್ಲ ಅಂದ್ರೆ ಇವರೇ ಪ್ರೆಸಿಡೆಂಟ್ ಆಗ್ಬಿಡ್ಬೋದು ಅನ್ಕೊಂಡ್ಬಿಟ್ಟಿದ್ರೇನೋ. ಇಂಥದ್ದೆಲ್ಲ ಹೆಂಗ್ ನಾಮಕ ಇರುತ್ತೆ ಇವ್ರಿಗೆ ನೋಡು. ಇರ್ಲಿ ಇರ್ಲಿ ಇರ್ಲಿ, ಈಗ ನಾವು ಒಂದು ಸಂತಾಪ ಸೂಚಕ ಸಭೆ ನಡೆಸಬೇಕು. ಪ್ರೊಫೆಸರ್ ನಾರಾಯಣ ಅವರ ಪತ್ನಿ ಮರಣಕ್ಕೆ ಆತ್ಮಕ್ಕೆ ಶಾಂತಿ ಕೋರಿ ಒಂದು ಲೆಟರ್ ಬರೀಬೇಕು. ಓ ಒಳ್ಳೆ ಐಡಿಯಾ, ಮಾಡೋಣ, ಹಾಗೆ ಮಾಡೋಣ.
ಫಸ್ಟ್ ಕ್ಲಾಸ್ ಗ್ರೇಟ್ ಜಾಬ್. ಲಕ್ಷ್ಮಿ ಬಾರ ಇಲ್ಲಿ ಬೇಗ. ಇದೇನ್ರಿ ಕಾಲೇಜ್ ಹೋಗ್ಲಿಲ್ವಾ? ಯಾಕೆ ಬಂದ್ರಿ? ಯಾಕೆ ಬಂದೆ ಅದ ಆಮೇಲೆ ಹೇಳ್ತೀನಿ. ನಾನು ಬದುಕಿದ್ದೀನೋ ಇಲ್ಲ ಸತ್ತೋಗಿದ್ದೀನೋ ಹೇಳು. ಬಿಡ್ತು ಅನ್ರಿ, ಯಾಕ್ರಿ ಕೆಟ್ಟ ಮಾತಾಡ್ತೀರಾ? ಕೆಟ್ಟ ಮಾತಲ್ವೇ, ಸತ್ಯವಾದ ಮಾತನ್ನೇ ಹೇಳ್ತಾ ಇದ್ದೀನಿ. ನಿನ್ ಮಗನೂರಿಂದ 2 ಕಾಗದ ಬಂದಿದೆ. ನಾನು ಸತ್ತೋಗಿದ್ದೀನಿ ಅಂತ. ಯಾರೀ ಕೈ ದರಿದ್ರ ಸುದ್ದಿ ಎದ್ದಿರೋದು? ಇವ್ರಿಗೆಲ್ಲ ಬುದ್ಧಿಗಿದ್ದಿ ಇದೆಯೋ ಇಲ್ವೋ? ಒಂದು ನಿನ್ನ ಮಗನ ಕಾಲೇಜಿಂದ, ಇನ್ನೊಂದು ನಿನ್ನ ಸೊಸೆ ಮಹಿಳಾ ಸಮಾಜದಿಂದ. 2 ಕಾಗದಗಳು ನಿನ್ನ ಹೆಸರಿಗೆ ಬಂದಿವೆ. ನನ್ನ ಹೆಸರಿಗೆ ಯಾಕ್ರಿ ಬರೆದ್ರು? ಚಂಡಾಲ್ರು. ಅಲ್ಲ ಕಣೆ, ನಾನು ಸತ್ತೋಗಿದ್ದೀನಿ ಅಂದ್ಮೇಲೆ ನಿನ್ನ ಹೆಸರಿಗಲ್ದೆ ಇನ್ಯಾರ ಹೆಸರು ಬರುತ್ತೆ ಹೇಳು? ಅಯ್ಯೋ ನೋಡಿ, ನಂಗೆ ಒಂದು ಅರ್ಥವಾಗ್ತಾ ಇಲ್ಲ. ಸ್ವಲ್ಪ ಓದ್ ಹೇಳಿ. ಓದ್ತೀನಿ ಕೇಳು. ಮೊದಲನೇ ಕಾಗದ ನಿನ್ನ ಮಗನ ಕಾಲೇಜಿಂದ. ಶ್ರೀಮತಿ ಲಕ್ಷ್ಮೀ ದೇವಿಯವರಿಗೆ ತಮ್ಮ ಪತಿ ಪ್ರೊಫೆಸರ್ ನಾರಾಯಣರವರು ದೈವಾಧೀನರಾದರೆಂಬ ಸಿಡಿಲ ಸುದ್ದಿ ಕೇಳಿ ನಮಗೆಲ್ಲರಿಗೂ ಅಪಾರ ದುಃಖವಾಗಿದೆ. ಇವ್ರು ಅದೇ ಸಿಡಿಲ್ ಬಡಿಯ ಅನಿಷ್ಟ ಮುಂಡೆವು. ಮಧ್ಯದಲ್ಲಿ ಮಾತಾಡಬೇಡ, ಪೂರ್ತಿ ಕೇಳು. ಪರಮಾತ್ಮನು ಮೃತರ ಆತ್ಮಕ್ಕೆ ಶಾಂತಿಯನ್ನು ಕರುಣಿಸಲಿ. ಇಂತಿ ಪ್ರಿನ್ಸಿಪಾಲರು, ಅಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು, ಪ್ರಥಮ ದರ್ಜೆ ಕಾಲೇಜು, ಬೆಂಗಳೂರು. ಇವ್ರಿಗೆಲ್ಲ ಹುಚ್ಚಿಗೆ ಹಿಡ್ದಿದ್ಯಾ? ಯಾರು ಈ ಸುದ್ದಿ ಹೇಳಿರೋದು? ನನ್ನ ಮಗ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಅವನದಾರು ಬುದ್ಧಿ ಬೇಡವೆ? ಹುಚ್ಚಿಡ್ದಿರೋದು ಅವ್ರಿಗಲ್ಲ, ನಿನ್ನ ಮಗ ಸೊಸೆಗೆ. ನೋಡು, ಇನ್ನೊಂದು ಪತ್ರ ಬಂದಿದೆ. ಅವ್ರೇನ್ ಬರ್ತಿದ್ದಾರೆ? ಓದ್ತೀನಿ ಕೇಳು. ನಿನ್ನ ಸೊಸೆ ಮಹಿಳಾ ಸಮಾಜದಿಂದ. ಶ್ರೀಮತಿ ಲಕ್ಷ್ಮೀ ದೇವಮ್ಮನವರಿಗೆ ನಿಮ್ಮ ಪತಿ ಪ್ರೊಫೆಸರ್ ನಾರಾಯಣರವರು ಸ್ವರ್ಗಸ್ಥರಾದರೆಂಬ ದುರಂತ ವಾರ್ತೆ ಕೇಳಿ ನಾವು ಮೂಕರಾಗಿದ್ದೇವೆ. ಬರೀ ಮೂಕರಲ್ಲ, ಕಿವುಡ್ರು, ಕುರುಡ್ರು, ತಲೆ ಇಲ್ದವರಾಗಿದ್ದಾರೆ ಅನಿಷ್ಟಗಳು. ಅವ್ರನ್ನ ಯಾಕೆ ಬೈತಿದೆ? ಮುಂದೆ ಕೇಳು. ನಿಮ್ಮ ಪತಿಯವರಿಂದ ಇಡೀ ದೇಶಕ್ಕೆ ತುಂಬಿ ಬರಲಾರದ ಹಾನಿಯಾಗಿದೆ. ನಿಮ್ಮಿಂದ ಯಾಕ್ರಿ ದೇಶಕ್ಕೆ ಹಾನಿ? ಅನಿಷ್ಟ ಮುಂಡೆವು. ಹಾಗಲ್ಲದೆ ಹುಚ್ಚಿ, ನಿಮ್ಮ ಪತಿಯ ಮರಣದಿಂದ ಇಡೀ ದೇಶಕ್ಕೆ ತುಂಬಿ ಬರಲಾರದ ಹಾನಿಯಾಗಿದೆ ಅಂತ ಬರೆಯೋದಿಕ್ಕೆ ಹೋಗಿ ಮರಣದಿಂದ ಅನ್ನೋ ಪದ ಮರೆತಿದ್ದಾರೆ. ಅದನ್ನ ನೀನೇ ಸೇರಿಸ್ಕೊಂಡು ಓದಿಂತ ಬಿಟ್ಟಿದ್ದಾರೆ. ಮರಣದಿಂದ ಅನ್ನೋ ಒಂದು ಪದನ ನೀನೇ ಸೇರಿಸ್ಬಿಡಿಲ್ಲಿ. ಸಾಕು ಸುಮ್ಮನಿರ್ರಿ. ಈ ಸುಳ್ಳು ಸುದ್ದಿ ಕೊಟ್ಟವ್ರು ಯಾರು? ಅದು ಗೊತ್ತಾಗತ್ತೆ ಇರು. ಪೂರ್ತಿ ಓದ್ತೀನಿ ಕೇಳು. ಈ ದುಃಖದ ವಾರ್ತೆಯನ್ನು ನಮಗೆ ತಿಳಿಸಿದ ಪ್ರೊಫೆಸರ್ ಶ್ಯಾಮರಾಯರಿಗೂ ಮತ್ತು ಅವರ ಕುಟುಂಬಕ್ಕೂ ಪರಮಾತ್ಮ ಶಾಂತಿಯನ್ನು ಕರುಣಿಸಲಿ. ಕಾರ್ಯದರ್ಶಿ, ವನಿತಾ ವಿಹಾರ, ಬೆಂಗಳೂರು. ಅಯ್ಯೋ, ನನ್ನ ಮಗ ಸೊಸೆ ಆತ್ಮಕ್ಕೆ ಯಾಕ್ರಿ ಶಾಂತಿ ಕೋರಿದ್ರು? ಇವ್ರ ಮನೆ ಕಾಯುವಾಗ ಹಾಗೆಲ್ಲ ಬೈಬೇಡವಲ್ಲ. ನನ್ನ ಮರಣದಿಂದ ಅವರು ಮೂಕರು, ಕಿವುಡ್ರು, ಕುಂಟ್ರು, ಇನ್ನು ಏನೇನೋ ಆಗೋಗಿದ್ದಾರೆ. ಈಗ ಗೊತ್ತಾಯ್ತಾ ಈ ಸುದ್ದಿ ಯಾರು ತಿಳಿಸಿದ್ದು ಅಂತ? ನನ್ನ ಮಗ ಯಾಕ್ರಿ ಈ ಕೆಲಸ ಮಾಡ್ದ? ನಿನ್ನ ಮಗ ಗೊತ್ತಿಲ್ವೇನೆ, ಮಹಾ ಅಬ್ಸೆಂಟ್ ಮೈಂಡೆಡ್. ನೀವೇನ್ ಕಮ್ಮಿ ಮರವ್ನಲ್ಲಿ. ಮೊನ್ನೆ ಸಂಬಳದ ದುಡ್ಡದ ಪರ್ಸನ್ನ ಜೇಬಲ್ಲಿ ಇಟ್ಕೊಂಡಿದ್ರಲ್ಲ, ಅದನ್ನೇ ಕಳ್ಕೊಂಬಂದ್ರಲ್ಲ. ಜೇಬಲ್ ದುಡ್ಡು ಇರ್ಬೇಕಾದ್ರೆ ಸ್ವಲ್ಪನಾರು ಕೇರ್ಫುಲ್ ಆಗಿರ್ಬಾರ್ದಾ? ಕೇರ್ಫುಲ್ ಆಗಿ ಇದ್ದ ಕಡೆ ಆ ಕಳ್ಳ ನನ್ನ ಪರ್ಸನ್ಗೆ ಜೋಬ್ ಕೈ ಹಾಕಿದಾಗ ನಂಗೆ ಗೊತ್ತಾಯ್ತು. ಮತ್ತೆ ಯಾಕ್ರಿ ಸುಮ್ಮನಿದ್ರಿ? ನನ್ನ ಪರ್ಸನ್ನ ಈ ಕೋಟಿನ ಜೋಬಲ್ಲಿ ಇಟ್ಕೊಂಡ ಜ್ಞಾಪಕ. ಮನೆಗೆ ಹೋಗಿ ನೋಡ್ತೀನಿ, ದುಡ್ಡೇ ಇಲ್ಲ. ಪರ್ಸನ್ನ ಪ್ಯಾಂಟಿನ ಜೋಬಲ್ಲಿ ಇಟ್ಕೊಂಡಿದ್ದು ಮರ್ತೇ ಹೋಗಿತ್ತು. ನೋಡಿದ್ರಾ, ನಿಮಗ್ ತಕ್ಕ ಮಗ. ಅದೇನು ಓದದ್ನೋ, ಅದೇನ್ ತಿಳ್ಕೊಂಡ್ನೋ. ಅಲ್ಲಿ ನೋಡಿ, ಗಾಬರಿಯಾಗಿ ಮಗ ಸೊಸೆ ಇಬ್ರು ಬರ್ತಾ ಇದ್ದಾರೆ. ಓಹೋ,
ಜೊತೆಗೆ ಕೂಲಿಯವನು ಇದ್ದಾನೆ. ನಾನು ಒಳಗಿರ್ತೀನಿ, ನೀನೇ ಮಾತಾಡ್ಸಿ ನೋಡೋಣ. ಅಮ್ಮ ಎಂತ ಕೆಲಸ ಆಗುತ್ತಮ್ಮ. ಯಾಕಪ್ಪ ನೀ ಕೇಳೋದಕ್ಕೆ ನಾವು ಕೂಲಿ ಹೆಚ್ಚಾಗಿ ಕೊಡ್ತಾ ಇದ್ದೀನಿ, ತಗೊಂಡು ಹೋಗು. ಬಂಗಾರ ಸಮಾಧಾನ ಮಾಡ್ಕೋ ಬಂಗಾರ. ನಾನು ಕೂಲಿಯವನು. ಏನ ನೀನು ಕೂಲಿಯವನ? ಮತ್ತೆ ಕಣ್ಣು ಒರೆಸ್ತಾ ನಿಂತಿದ್ದ ಸುಮ್ಮನೆ ನಿಂತಿದ್ಯಲ್ಲೋ ಬೇಕೂಫ. ಈ ಕನ್ನಡಕ ಕಳೆದೋಗಿ ಹೆಂಡತಿ ಯಾರು ಕೂಲಿ ಯಾರು ಗೊತ್ತಾಗ್ತಾ ಇಲ್ಲ. ಕೂಲಿ ತಗೋ ಹೋಗು. ಅಮ್ಮ ಅಪ್ಪಂಗೆ ಏನಾಗಿತ್ತಮ್ಮ? ಯಾರಪ್ಪನಿಗೋ? ಇವ್ರನ್ನೆಲ್ಲೋ ನೋಡ್ದಾಗಿದೆಯಲ್ಲ. ಯಾರು? ಚಿಕ್ಕಪ್ಪನ? ನೀವ್ ಯಾವಾಗ ಬಂದ್ರಿ ಚಿಕ್ಕಪ್ಪ? ಅಪ್ಪ ಹೋಗ್ಬಿಟ್ಟಿರುತ್ತಲ್ಲ ಚಿಕ್ಕಪ್ಪ. ಚಿಕ್ಕಪ್ಪನೇನೋ ಸರಿಯಾಗಿ ಕಲ್ಬಿಟ್ಟು ನೋಡು. ನಿಮ್ಮಪ್ಪ ಕೊಡೋ ಮೂರ್ಖ. ಏನು ನಮ್ಮಪ್ಪ? ಇವ್ರು ಹೆಂಗ್ ಬದುಕಿದ್ರಮ್ಮ? ಎಲ್ಲಿ ಅಪ್ಪನೇ ಕಾಣಿಸ್ತಿಲ್ಲ. ಅಲ್ಲ, ಅಪ್ಪನ್ ನೋಡಿ ಎಲ್ಲೋ ನೋಡಾಗಿದ್ದಲ್ಲ, ಅಷ್ಟು ಕಣ್ಕಾಲ ನಿಂಗೆ. ನಮ್ಮಪ್ಪನೇ? ಐ ಆಮ್ ಸಾರಿ ಅಪ್ಪ. ದಾರಿಲಿ ಬರ್ತಾ ನನ್ ಕನ್ನಡ ಕಳೆದೋಗಿ ಕಾಣಿಸ್ತಾನೆ ಇಲ್ಲಪ್ಪ. ಅದ್ ಸರಿ. ಅಲ್ಲ ಎಂತ ಕೆಟ್ಟ ಸುದ್ದಿ ಕೊಟ್ಬಿಟ್ರಪ್ಪ ಇವರು. ಹೌದು ಮಾವ, ಫಾದರ್ ಎಕ್ಸ್ಪೈರ್ಡ್ ಅಂತ ಟೆಲಿಗ್ರಾಮ್ ಬಂದಿದ್ ನೋಡಿ ನಾವು ದುಃಖದಿಂದ ಬೆಂದು ಹೋಗಿದ್ವಿ. ಈಗ ದೇವ್ರೇ ನಮ್ಮನ್ನ ಕಾಪಾಡ್ದ ನೋಡಿ. ಸರಿ, ನಿನ್ ಮಗನ ಊರಿಂದ ಅವಳ ಮಹಿಳಾ ಸಮಾಜದಿಂದ ಕಾಗದ ಬಂದಿದೆಲ್ಲ, ನಾನು ತತ್ತೋಗಿದ್ದೀನಿ ಅಂತ. ನಾನೀಗ ತಲೆ ಎತ್ಕೊಂಡು ಹೆಂಗ್ ಓಡಾಡ್ಲಿ? ಇಬ್ರು ಕಂಡೋದನ್ನ ಕಳ್ಸಿದಾರಲ್ಲ. ಅಪ್ಪ ಇಲ್ಲಿ ನೋಡಿ, ಇಲ್ಲಿ ಟೆಲಿಗ್ರಾಮ್ ಕಳಿಸಿದ್ದಾರೆ. ದಕ್ಷಿಣ ಎಲ್ಲ ಏನೂ ಸಿಗಲ್ಲ. ಅಯ್ಯೋ, ಇದು ಪಾಂಡು ಫಾದರ್ ಎಕ್ಸ್ಪೈರ್ ಕಣೋ. ಫಾದರ್ ಎಕ್ಸ್ಪೈರ್ ಪಾಂಡು ಅವ್ನು ಕಳ್ಸಿರೋದು. ಏನು ಪಾಂಡು ಫಾದರ್ ಹೋಗ್ಬಿಟ್ರ? ಮತ್ತೆ ಮೈ ಫಾದರ್ ಎಕ್ಸ್ಪೈರ್ಡ್ ಅಂತ ಟೆಲಿಗ್ರಾಮ್ ಕಳಿಸಿದ್ರೆ ಇಂಥ ಅನಾಹುತ ಆಗ್ತಾನೆ ಇರ್ಲಿಲ್ಲ ಅಲ್ವಪ್ಪ. ಸರಿ, ಕನ್ನಡಕ ಏನ್ ಮಾಡ್ಕೊಂಡೆ? ಅಯ್ಯೋ ಅದನ್ಕಿಂತ ಏನ್ ಹೇಳ್ತೀಯ? ದಾರಿಲಿ ಬರ್ತಾರ ಟ್ರೈನಲ್ಲಿ ಯಾವನೋ ಕಳ್ಳ ನನ್ನ ಕನ್ನಡಕ ಹಾಕ್ಬಿಟ್ಟ. ಅಯ್ಯೋ, ಅದ್ರಲ್ಲಿ ಗೋಲ್ಡ್ ಫ್ರೇಮ್ ಇತ್ತಲ್ಲಪ್ಪ, ಸ್ವಲ್ಪ ಹುಷಾರಾಗಿ ನೋಡ್ಕೋಬಾರ್ದಾಗಿತ್ತ? ನಾವು ಹುಷಾರಾಗಿ ಇದ್ದೆ, ಆದ್ರೆ ಕಳ್ಳ ಕೋಟಿ ಜೋಬಲ್ ಕೈ ಹಾಕ್ತಾಗಲೇ ನಾನು ಅನ್ಕೊಂಡೆ ಯಾರೋ ನನ್ನ ಕನ್ನಡಕನ ಕಲಿತಾ ಇದ್ದಾರೆ. ಮತ್ತೆ ನೀನ್ ಯಾಕೋ ಸುಮ್ಮನೆ ಕೂತಿದ್ದಿ? ಅಲ್ಲ ಅಮ್ಮ, ಮೂಗಿನ ಮೇಲೆ ಹಾಕೊಂಡಿದ್ದೆ ಅನ್ಕೊಂಡೆ. ಕೋಟಿ ಜೋಬಲ್ ಇಟ್ಕೊಂಡಿದ್ದಾನೆ, ಮರ್ತೇ ಹೋಗಿತ್ತು ನೋಡು. ನೋಡಿದ್ರೇನ್ರಿ, ನಿಮಗ್ ತಕ್ಕ ಮಗ ಮರವಿನಲ್ಲಿ. ಹೌದೌದು, ತಕ್ಕ ಮಗ. ಅಂತೂ ಈ ನೆಪದಲ್ಲಾದ್ರೂ ಮಗ ಸೊಸೆ ಮನೆಗೆ ಬಂದ್ರಲ್ಲ, ಎಲ್ಲರೂ ಪಾಂಡು ಮನೆಗೆ ಹೋಗಿ ಸಮಾಧಾನ ಹೇಳ್ಬರೋಣ. ಬನ್ನಿ ಹೋಗೋಣ ಬನ್ನಿ. ಅಯ್ಯೋ ಭೂತ 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 ಅಲ್ವೋ, ನಮ್ಮಪ್ಪ ಇನ್ನು ಬದುಕಿದ್ದಾರೆ ಕಣೋ ಮುಜಂಗು. ಇದು ಸ್ಟಿಲ್ ಅಲೈವ್? ಯಸ್ ಸರ್ ಬದುಕಿದ್ದಾರೆ. ಬದುಕಿದಾರಪ್ಪ, ಬದುಕಿದ್ದಾರೆ. ಸರ್ ಟೆಲಿಗ್ರಾಮ್ ಏನು? ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು.